ಹಾವೇರಿ ಗದಗ ಕ್ಷೇತ್ರದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಹಾಗೂ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪರ ಪತ್ನಿ ಚೆನ್ನಮ್ಮ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಇನ್ನು ಬಸವರಾಜ ಬೊಮ್ಮಾಯಿ ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ಪರ ಪ್ರಚಾರದಲ್ಲಿ ಬ್ಯುಸಿ ಇರುವ ಕಾರಣ ಬೊಮ್ಮಾಯಿಯವರ ಪರ ಪತ್ನಿ ಚೆನ್ನಮ್ಮ, ನಟಿ ತಾರಾ, ಇನ್ನುಳಿದ ಹಾಗೆ ಸ್ಥಳೀಯ ನಾಯಕರು, ಮುಖಂಡರು ಎಲ್ಲರೂ ಕೂಡ ಸಾಥ್ ನೀಡಿ ಪ್ರಚಾರದಲ್ಲಿ ಭಾಗಿಯಾಗಿದ್ದರು. ಇನ್ನು ನಟಿ ತಾರಾ ಅವರನ್ನ ಈ ಬಗ್ಗೆ ಪ್ರಚಾರದ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಹಾವೇರಿ ಮತ್ತು ಗದಗ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗ್ ಪಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಅಂತಂದರೆ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ನಟಿ ತಾರಾ ಅವರು ಕೂಡ ಇಂದು ಜಿಲ್ಲೆಗೆ ಆಗಮಿಸಿ ಕೆಲವೊಂದಿಷ್ಟು ಮಹಿಳಾ ಸಮಾವೇಶದಲ್ಲಿ ಭಾಗಿಯಾಗಿರುವಂಥದ್ದು. ಸದ್ಯ ನಟಿ ತಾರಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್ ನಮಸ್ತೆ. ಈಗ ಆಗಲೇ ರಾಣೆಬೆನ್ನೂರಲ್ಲಿ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಬಂದ್ರಿ. ಯಾವ ಥರ ರೆಸ್ಪಾನ್ಸ್ ಸಿಗ್ತಾ ಇದೆ ಮಹಿಳೆಯರು? ತುಂಬ ಚೆನ್ನಾಗಿದೆ. ಯಾಕಂದರೆ ಅವ್ರು ನನ್ನ ಸ್ವಾಗತ ಮಾಡ್ತಾ ರೀತಿ ಇದೆಯಲ್ಲ, ನನ್ನ ಮನೆಯ ಮಗಳು ಬಂದಂಗೆ ಸ್ವಾಗತ ಮಾಡ್ತಿದ್ದಾರೆ. ಬಹುಶಃ ನನ್ನ ಪಕ್ಷದಲ್ಲಿ ಇದೊಂದು ದೊಡ್ಡ ಪ್ಲಸ್ ಪಾಯಿಂಟ್. ಯಾರೇ ಪಕ್ಷದಿಂದ ಮತ ಕೇಳಕ್ಕೆ ಹೋದಾಗ ಒಂದು ರೀತಿ ಹಿಂದೆ ಸರಿಯೋದೇ ಜಾಸ್ತಿ, ಅಥವಾ ಅಯ್ಯೋ ಯಾಕಪ್ಪ ಇವ್ರು ಬಂದರು ಅನ್ನೋದೇ ಜಾಸ್ತಿ. ಆದರೆ ಅದು ಏನೂ ಇಲ್ಲ ಆಗದೆ ನಾನೊಬ್ಬ ಕಲಾವಿದೆಯಾಗಿಯೂ ಕೂಡ, ಹಾಗೆ ಮತ್ತು ಪಕ್ಷದ ಒಬ್ಬ ಸದಸ್ಯರಾಗಿಯೂ ಕೂಡ ನನ್ನನ್ನು ಸ್ವಾಗತ ಮಾಡ್ತಿರೋ ರೀತಿ ನೋಡಿದ್ರೆ ಅದು ನನ್ನ ಪಕ್ಷ ಗಳಿಸಿಕೊಂಡಂಥ ಪ್ರತಿಷ್ಠೆ ಅಂತ ನಾನು ಭಾವಿಸ್ತೇನೆ. ಈಗ ಬಸವರಾಜ ಬೊಮ್ಮಾಯಿ ಅವರು CM ಆದಂಥವ್ರು, ಸ್ವಂತ ಕ್ಷೇತ್ರ ಜಿಲ್ಲೆಯಲ್ಲಿ ಅವ್ರದೇ ಅಂತ ಹಿಡಿತಾ ಇದೆ. ಇಷ್ಟಾದರೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಇಷ್ಟು ಪ್ರತಿಯೊಂದು ಹಳ್ಳಿಗೂ ಕೂಡ ಭೇಟಿ ಕೊಟ್ಟು ಪ್ರಚಾರ ಮಾಡುವಂಥ ಅವಶ್ಯಕತೆ ಇದೆಯಾ ಅಂತೇಳಿ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಗಡ್ಡೆದೇವರ ಮಠ ಅವರು ಕೇಳಿರುವಂಥ ಮಾತು. ಅದಕ್ಕೆ ನಿಮ್ಮ ಮಹಿಳೆಯರ ಉತ್ತರ ಏನಾಗಿರುತ್ತೆ? ಎಲ್ಲರಲ್ಲೂ ಒಂದು ಕಾಮನ್ ಕಂಪ್ಲೇಂಟ್ಸ್ ಇರ್ತವೆ. ಅಭ್ಯರ್ಥಿ ಯಾವಾಗಲೂ ಬರೀ ಚುನಾವಣೆಗೆ ಮಾತ್ರ ಬರ್ತಾರೆ, ಆಮೇಲೆ ಬರೋದಿಲ್ಲ, ಆಮೇಲೆ ಇದು ಮಾಡೋದಿಲ್ಲ ಅನ್ನೋದಿರ್ತದೆ. ಕೆಲವು ಸಾರಿ ಅಭ್ಯರ್ಥಿನ ನೋಡೇ ಇರಲ್ಲ ನಾವು ಅಂತ ಕೂಡ ಹೇಳ್ತಾರೆ. ಆದರೆ ನಮ್ಮ ಅಭ್ಯರ್ಥಿ ಆಗಲ್ಲ. ಅವರು ಕೆಲಸ ಮಾಡೋದ್ರ ಜೊತೆಗೆ ಪ್ರತಿಯೊಬ್ಬರ ಮನೆಗೂ ಅಥವಾ ಪ್ರತಿಯೊಬ್ಬರ ಮನಸ್ಸಿಗೂ ಹೋಗುವಂಥ ಒಂದು ಮಾತೃಹೃದಯಿ ಅಭ್ಯರ್ಥಿ. ಆಮೇಲೆ ಈಗಾಗಲೇ ಅವರು ಮಂತ್ರಿಗಳಾಗಿ, MLCಗಳಾಗಿ, ಮಂತ್ರಿಗಳಾಗಿ, MLA ಆಗಿ ಮತ್ತು ಮುಖ್ಯಮಂತ್ರಿಗಳಾಗಿ ಹಲವಾರು ಈ ಕ್ಷೇತ್ರಕ್ಕೆ ಭಾಳ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ಒಂದು ರೀತಿಯಾಗಿ ಈಸ್ ಎ ಬೆಸ್ಟ್ ಸ್ಟೂಡೆಂಟ್ ದಾನ್ ದಿ ಲೀಡರ್ ಜಿಲ್ಲೆಯಲ್ಲಿ. ಆದ್ದರಿಂದ ಐ ಥಿಂಕ್ ಅವರು ನೀವು ಹೇಳಿದಾಗೆ ಪ್ರತಿ ಹಳ್ಳಿಗಳಿಗೂ ಹೋಗಿ ಭೇಟಿ ಮಾಡ್ತಿದ್ದಾರೆ ಅಂದರೆ ಐ ಆಮ್ ಪ್ರೌಡ್ ಆಫ್ ಹಿಮ್. ನನಗೆ ನಿಜವಾಗ್ಲೂ ಅವ್ರ ಮೇಲೆ ಹೆಮ್ಮೆ ಅನ್ನಿಸ್ತಿದೆ. ಇದು ನಿಜವಾಗ್ಲೂ ಒಬ್ಬ ಅಭ್ಯರ್ಥಿ ಮಾಡುವಂಥ ಕೆಲಸ. ಕಾಂಗ್ರೆಸ್ 5 ಗ್ಯಾರಂಟಿಗಳಂತಂದಿದೆ, ಬಡವರ ಜೇಬನ್ನು ಹಲವಾರು ಮಾಡಿದೆ ಅಂತೇಳಿ ಬಡವರು ಮಾತಾಡ್ಕೊತಿದ್ದಾರೆ. ಅದೇ ರೀತಿ ಏನಂದರೆ BJP ಮಹಿಳೆಯರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಮಾಡುವುದು ಒಂದು ಗುರಿಯಾಗಿದ್ದರೆ, ಇಲ್ಲಿ ಬಡವರಿಗೆ ಆ ಥರ ಒಂದು ಯಾವ ರೀತಿ ಅಂತ ಗ್ಯಾರಂಟಿ ಕೊಡ್ತಾರೆ ಅಂತ ಈಗಾಗಲೇ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಬಂದಿದೆ ಅಪ್ಪ. ಬಡವರಿಗೆ, ನಾರಿಯರಿಗೆ, ರೈತರಿಗೆ, ಯುವಜನತೆಗೆ ಏನು ಮಾಡ್ತೇವೆ ಮುಂದೆ, ಈಗೇನು ಮಾಡಿದ್ದೇವೆ, ಮುಂದೆ ಏನು ಮಾಡ್ತೇವೆ ಅನ್ನೋದು ಸವಿಸ್ತಾರವಾಗಿ ವಿವರ ಕೊಟ್ಟಿದ್ದಾರೆ. ನಾನು ಹೇಳ್ತಿರೋದು ಈ ಗ್ಯಾರಂಟಿಗಳಿಗೋಸ್ಕರನೇ ನಾವಿಲ್ಲಿ ಇದು ಮಾಡ್ತಿದ್ದೀವಿ ಅಂತಂದರೆ ಇದು ರಾಷ್ಟ್ರದ ಕೇಂದ್ರದ ಚುನಾವಣೆ, ರಾಜ್ಯದ ಚುನಾವಣೆ ಅಲ್ಲ. ಆಮೇಲೆ ನಮ್ಮ ಪಕ್ಷ ಬಂದ ಮೇಲೆ ಈ ರಾಜ್ಯದ ಯಾವುದೇ ಯೋಜನೆಗಳನ್ನು ನಿಲ್ಲಿಸಿ ಅನ್ನುವ ಕೂಗು ನಾವು ಹಾಕೋದಿಲ್ಲ. ಖಂಡಿತ ನೀವು ಮಾಡೋ ಯೋಜನೆ ಅದು ಒಳ್ಳೆಯದಿದ್ದಲ್ಲಿ ಖಂಡಿತ ಮುಂದುವರಿಸಿ. ನೀವು ಆ ಯೋಜನೆಗೆ ಏನು ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಡ್ತಿದ್ದೀರಿ ಅಂತ ಹೇಳ್ತಿದ್ದೀರಿ, ಆ ಯೋಜನೆಗಳನ್ನು ನಿಲ್ಲಿಸಿದ್ರೆ ನಾವೇ ಹೋರಾಟ ಮಾಡ್ತೀವಿ. ಇಷ್ಟೇನಂತಂದರೆ ನಟಿ ತಾರಾ ಅವರ ಮಾತಾಗಿದೆ. ಈ ಬಾರಿ ಬಸವರಾಜ ಬೊಮ್ಮಾಯಿ ಅವರು ಅತ್ಯಧಿಕ ಮತಗಳಿಂದ ಏನು ಅಂತಂದರೆ ಗೆದ್ದು ಬರ್ತಾರೆ, ಒಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾರೆ ಅಂತೇಳಿ ಹೇಳಿರುವಂಥದ್ದು. ಕ್ಯಾಮ್ರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳ, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.